ವೀಕೆಂಡ್ ಅಂತ ಲೇಸಿ ಆಗಿದ್ದೀರಾ, ಕ್ವಿಕ್ಕಾಗಿ ಈ ಥರ ದೋಸೆ ಮಾಡ್ಕೊಳ್ಳಿ. ಒಂದು ಚಟ್ನಿ ಒಂದು ಸೂಪರ್ ಆಗಿರೋ ಟೇಸ್ಟಿ ಆಗಿರುವಂಥ ದೋಸೆ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟು ರವೆನ ಫೈನ್ ಪೌಡ್ರ್ ಮಾಡಿಕೊಂಡು ತೆಗೆದಿಟ್ಕೊಂಡು ನಂತರ ನೀವು ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ನೀರು ಹಾಕದೆ ಹಾಗೆ ರುಬ್ಕೊಳ್ಳಿ. ಅದರಲ್ಲ ನೀರಿರುತ್ತೆ, ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ನಂತರ ಆ ರವೆ ಪುಡಿ ಮಾಡ್ಕೊಂಡಿರೋ ರವೆ, ಯಾಕೆಂದರೆ ರವೆ ಪೌಡ್ರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇಲ್ಲಿ ಬ್ಲೆಂಡ್ ಆಗೋದಿಲ್ಲ ಅಕ್ಕಿ ಹಿಟ್ಟು ಜೊತೆ. ಹಾಗಾಗಿ ರವೆ ಪೌಡ್ರ್ ಮಾಡಿಕೊಂಡು ನಂತರ ರವೆ ಪೌಡ್ರು, ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಳ್ಳಿ. ನಂತರ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ 1 ಕಪ್ ರವೆಗೆ 2 ಕಪ್ ಅಕ್ಕಿ ಹಿಟ್ಟನ್ನು ನೀವು ಬಳಸ್ಕೋಬೇಕು. ರವೆ ಜಾಸ್ತಿ ಆದರೆ ತುಂಬ ಒಂಥರ ಮೆತ್ತಗಾಗುತ್ತೆ. ಹಾಗಾಗಿ 1 ಕಪ್ ರವೆ 2 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ತುಂಬ ತೆಳುನೂ ಬೇಡ, ಏನೂ ಬೇಡ. ಇದರಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ಯಾವ ಪಲ್ಯನೂ ಬೇಡ. ಮಕ್ಕಳಿಗೆ ಹಾಗೆ ತಿಂತಾರೆ, ಲಂಚ್ ಬಾಕ್ಸಿಗೆ ಕೂಡ ನೀವು ಹಾಗೆ ಹಾಕ್ಬೋದು. ತೆಳ್ಳಗೆ ಗರಿಗರಿಯಾಗಿ ಬರುತ್ತೆ. ಒಂದು ಚಟ್ನಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ಲೇಸಿಯಾಗಿ ಏನಪ್ಪ ತಿಂಡಿ ಮಾಡ್ತಿರೋಣ ಅಂತ ಹೋಗಿ ಈಗಲೇ ಕ್ವಿಕ್ಕಾಗಿ ತಿಂಡಿನ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.